ಇದೆ ಕಾಂಗ್ರೆಸ್ ಬಿಜೆಪಿಗರ ನಡುವೆ ಈ ಸಂಘ ಸಂಗ್ರಾಮ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ಕೆಂಡಾಮಂಡಲರಾಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ದಲಿತರನ್ನ ಪ್ರಿಯಾಂಕ್ ಖರ್ಗೆ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ ದಲಿತರು ಪಥಸಂಚಲನ ಮಾಡಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ಈ ರೀತಿ ಪಥಸಂಚಲನಕ್ಕೆ ಅವಕಾಶವನ್ನ ಕೇಳ್ತಾ ಇರೋದು, ಈ ರೀತಿ ಅರ್ಜಿಯನ್ನ ಹಾಕಿರೋದು. ಇದೆತ್ತಿ ಕಟ್ಟಿರೋದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ದಾರೆ ಛಲವಾದಿ. ಈಗ ಚಿತ್ತಾಪುರದಲ್ಲಿ ಪೆರೇಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂಬೇಡ್ಕರ್ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ದಲಿತರ ಬೆಳವಣಿಗೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಂಘರ್ಷ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ ಕೂಡ ಶಾಂತಿ ಸಭೆಯನ್ನು ಮಾಡಿ ವರದಿಯನ್ನು ಕೊಡಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆರ್ಎಸ್ಎಸ್ 100 ವರ್ಷಗಳ ಕಾಲ ಪಥಸಂಚಲನ ಮಾಡ್ತಾ ಬಂದಿದೆ. ಅದು ಯಾವ ಸಂಘಟನೆ ಕೂಡ ನಾವು ಮಾಡ್ತೀವಿ ಅನ್ನೋಂಥ ಮಾತಿಗೆ ಬಂದಿರಲಿಲ್ಲ. ಈಗ 100 ವರ್ಷ ತುಂಬಿದೆ. ಈಗಾಗಲೇ ರಾಜ್ಯದ ಅನೇಕ ಕಡೆ ಪಥಸಂಚಲನ ಆಗಿದೆ. ಕೇವಲ ಕಲಬುರಗಿಯಲ್ಲಿ ಮಾತ್ರ ಮಾಡಲಿಕ್ಕೆ ಹೊರಟಾಗ ಈ ರೀತಿಯಾದಂಥ ಚಿಂಚೋಳಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಅಡ್ಡಗಾಲ ಆಗ್ತಾ ಇದೆ ಅಂತ ನೋಡಿ. ಇದು ಕ್ರಿಯೇಟೆಡ್ ಬೈ ಪ್ರಿಯಾಂಕಾ ಖರ್ಗೆ ಅಷ್ಟೇ, ನಥಿಂಗ್ ಎಲ್ಸ್. ನಾನೊಂದು ಮಾತನ್ನು ಹೇಳ್ತೀನಿ, RSSನ ಬಗ್ಗೆ ನಾನು ಉತ್ತರ ಕೊಡಬೇಕು ಅಂತ ನನಗನ್ಸೋದಿಲ್ಲ. ನೀವು ಕೇಳಿದ್ರಿಂದ ನಾನು ಉತ್ತರ ಕೊಡಲೇಬೇಕಾಗಿದೆ, ಕೊಡ್ತೇನೆ. 100 ವರ್ಷಗಳ ಕಾಲ ಅದು ಸಂಘಟನೆ ದೇಶದ ಪರವಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ವಿಜಯದಶಮಿ ತಿಂಗಳಿನಲ್ಲಿ ಹಲವು ದಿನಗಳಲ್ಲಿ ಅವರು ಪಥಸಂಚಲನ ಮಾಡ್ತಕ್ಕಂಥದ್ದು ಅಭ್ಯಾಸ ಮೊದಲಿಂದಲೂ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದು ಅವರ ಇದು. ಆದರೆ ನಾನು ಒಂದು ಹೇಳ್ತಕ್ಕಂಥದ್ದು, ದಲಿತ ಸಂಘಟನೆಗಳು ಯಾವೂ ಕೂಡ ಪಥಸಂಚಲನ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊಂಡಿರಲಿಲ್ಲ. ಅದು ಅವರ ಪದ್ಧತಿಯೂ ಆಗಿರಲಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಕೆಲವರನ್ನು ಎತ್ತಿಕಟ್ಟಿ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ನಾನು ಅದನ್ನು ಕೂಡ ಸ್ವಾಗತ ಮಾಡ್ತೇನೆ. ನನಗೆ ಅದರ ಬಗ್ಗೆನೂ ಬೇಸರ ಇಲ್ಲ. ಯಾವ ಸಂಘಟನೆಗಳು, ದಲಿತ ಸಂಘಟನೆಗಳು ಈ ರೀತಿಯ ಶಿಸ್ತಿನ ಒಂದು ಸಂಘಟನೆಯಾಗಿ ಬೆಳಿಬೇಕು ಅಂತ ಮಾನಸಿಕವಾಗಿ ಅವರು ಇದ್ದರೆ ನನ್ನ ವಿರೋಧ ಇಲ್ಲ, ನನ್ನ ಬೆಂಬಲ ಇದೆ ಅವರಿಗೆ. ಯಾಕೆ ಅಂತಂದರೆ ಅವರು ಕೂಡ ಶಿಸ್ತಿನ ಸಿಪಾಯಿಗಳಾಗಿ ಈ ದೇಶದಲ್ಲಿ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಒಂದೇನಂತಂದರೆ, ಈ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಮಾಡಿದ್ದಕ್ಕೆ ಅವರನ್ನು ಮಾತುಗಳನ್ನು ಕೇಳಿಕೊಂಡು ಹೊಸ ಪದ್ಧತಿಗೆ ನಾಂದಿ ಆಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಈಗ 70 ವರ್ಷಗಳ ಕಾಲ, 7 ದಶಕಗಳು, 70ರ ದಶಕದಲ್ಲಿ DSS ಹುಟ್ಟಿದ್ದು. ಇಲ್ಲಿಯವರೆಗೂ ಎಂತೆಂಥ ಹೋರಾಟಗಳನ್ನು ಮಾಡಿದೆ. ದಲಿತರ ಸಮಸ್ಯೆಗಳ ಪರಿಹಾರಕ್ಕಾಗಿ, ಅವರ ಬದುಕನ್ನು ಹಸನು ಮಾಡಲಿಕ್ಕಾಗಿ ದಲಿತ ಸಂಘಟನೆಗಳು ಬಹಳಷ್ಟು ಹೋರಾಟಗಳನ್ನು ಮಾಡಿದೆ. ಇವತ್ತು ನೋಡಿ, ಅವರನ್ನೆಲ್ಲ ದೂರ ಇಟ್ಟು ಬದಿಗಿಟ್ಟು ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಂಥದ್ದು? ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಬೇಕಾದ ಒಂದು ಆರ್ಗನೈಸೇಷನ್ಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅದು ಇವತ್ತಿಗೆ ಸೃಷ್ಟಿ ಆಗಬಾರ್ದು. ನಾನು ಹೇಳೋದು, ಅವು ಸೃಷ್ಟಿ ಆಗಲಿ, ಬಹುಕಾಲ ಬದುಕಲಿ, ಚೆನ್ನಾಗಿ ಇನ್ನೂ ಆರ್ಗನೈಸ್ ಮಾಡಲಿ. ಬರೀ ಚಿತ್ತಾಪುರಕ್ಕೆ ಸೀಮಿತ ಆಗೋದು ಬೇಡ, ಗುಲ್ಬರ್ಗಾಗೆ ಸೀಮಿತ ಆಗಬೇಡಿ, ಇಡೀ ರಾಜ್ಯಕ್ಕೆ ಸೀಮಿತ ಆಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ದಲಿತರನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಅವಶ್ಯಕತೆ ಇವತ್ತಿದೆ. ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರೂ ಗೌರವ ಕೊಡಬೇಕು. ನ್ಯಾಯಾಲಯದ ತೀರ್ಪನ್ನು ವಿರೋಧಿಸ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅಂಬೇಡ್ಕರ್ ಸಾಹೇಬರನ್ನು ವಿರೋಧಿಸಿದಂತೆ ಅನ್ನೋದೇ ನನ್ನ ವಾದ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮ್ ಪರ್ಸನ್ ಸದಾನಂದ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೆ ಕಾಂಗ್ರೆಸ್ ಬಿಜೆಪಿಗರ ನಡುವೆ ಈ ಸಂಘ ಸಂಗ್ರಾಮ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ಕೆಂಡಾಮಂಡಲರಾಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ದಲಿತರನ್ನ ಪ್ರಿಯಾಂಕ್ ಖರ್ಗೆ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ ದಲಿತರು ಪಥಸಂಚಲನ ಮಾಡಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ಈ ರೀತಿ ಪಥಸಂಚಲನಕ್ಕೆ ಅವಕಾಶವನ್ನ ಕೇಳ್ತಾ ಇರೋದು, ಈ ರೀತಿ ಅರ್ಜಿಯನ್ನ ಹಾಕಿರೋದು. ಇದೆತ್ತಿ ಕಟ್ಟಿರೋದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ದಾರೆ ಛಲವಾದಿ. ಈಗ ಚಿತ್ತಾಪುರದಲ್ಲಿ ಪೆರೇಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂಬೇಡ್ಕರ್ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ದಲಿತರ ಬೆಳವಣಿಗೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಕಲಬುರಗಿಯಲ್ಲಿ RSS ಪಥಸಂಚಲನ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಂಘರ್ಷ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ ಕೂಡ ಶಾಂತಿ ಸಭೆಯನ್ನು ಮಾಡಿ ವರದಿಯನ್ನು ಕೊಡಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, RSS 100 ವರ್ಷಗಳ ಕಾಲ ಪಥಸಂಚಲನ ಮಾಡ್ತಾ ಬಂದಿದೆ. ಅದು ಯಾವ ಸಂಘಟನೆ ಕೂಡ ನಾವು ಮಾಡ್ತೀವಿ ಅನ್ನೋಂಥ ಮಾತಿಗೆ ಬಂದಿರಲಿಲ್ಲ. ಈಗ 100 ವರ್ಷ ತುಂಬಿದೆ. ಈಗಾಗಲೇ ರಾಜ್ಯದ ಅನೇಕ ಕಡೆ ಪಥಸಂಚಲನ ಆಗಿದೆ. ಕೇವಲ ಕಲಬುರಗಿಯಲ್ಲಿ ಮಾತ್ರ ಮಾಡಲಿಕ್ಕೆ ಹೊರಟಾಗ ಈ ರೀತಿಯಾದಂಥ ಚಿಂಚೋಳಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಅಡ್ಡಗಾಲ ಆಗ್ತಾ ಇದೆ ಅಂತ ನೋಡಿ. ಇದು ಕ್ರಿಯೇಟೆಡ್ ಬೈ ಪ್ರಿಯಾಂಕಾ ಖರ್ಗೆ ಅಷ್ಟೇ, ನಥಿಂಗ್ ಎಲ್ಸ್. ನಾನೊಂದು ಮಾತನ್ನು ಹೇಳ್ತೀನಿ, RSS ಬಗ್ಗೆ ನಾನು ಉತ್ತರ ಕೊಡಬೇಕು ಅಂತ ನನಗನ್ಸೋದಿಲ್ಲ. ನೀವು ಕೇಳಿದ್ರಿಂದ ನಾನು ಉತ್ತರ ಕೊಡಲೇಬೇಕಾಗಿದೆ, ಕೊಡ್ತೇನೆ. 100 ವರ್ಷಗಳ ಕಾಲ ಅದು ಸಂಘಟನೆ ದೇಶದ ಪರವಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ವಿಜಯದಶಮಿ ಆ ತಿಂಗಳಿನಲ್ಲಿ ಹಲವು ದಿನಗಳಲ್ಲಿ ಅವರು ಪಥಸಂಚಲನ ಮಾಡ್ತಕ್ಕಂಥದ್ದು ಅಭ್ಯಾಸ ಮೊದಲಿಂದಲೂ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದು ಅವರ ಇದು. ಆದರೆ ನಾನು ಒಂದು ಹೇಳ್ತಕ್ಕಂಥದ್ದು, ದಲಿತ ಸಂಘಟನೆಗಳು ಯಾವೂ ಕೂಡ ಪಥಸಂಚಲನ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊಂಡಿರಲಿಲ್ಲ. ಅದು ಅವರ ಪದ್ಧತಿಯೂ ಆಗಿರಲಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಕೆಲವರನ್ನು ಎತ್ತಿಕಟ್ಟಿ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ನಾನು ಅದನ್ನು ಕೂಡ ಸ್ವಾಗತ ಮಾಡ್ತೇನೆ. ನನಗೆ ಅದರ ಬಗ್ಗೆನೂ ಬೇಸರ ಇಲ್ಲ. ಯಾವ ಸಂಘಟನೆಗಳು, ದಲಿತ ಸಂಘಟನೆಗಳು ಈ ರೀತಿಯ ಶಿಸ್ತಿನ ಒಂದು ಸಂಘಟನೆಯಾಗಿ ಬೆಳಿಬೇಕು ಅಂತ ಮಾನಸಿಕವಾಗಿ ಅವರು ಇದ್ದರೆ ನನ್ನ ವಿರೋಧ ಇಲ್ಲ, ನನ್ನ ಬೆಂಬಲ ಇದೆ ಅವರಿಗೆ. ಯಾಕೆ ಅಂತಂದರೆ ಅವರು ಕೂಡ ಶಿಸ್ತಿನ ಸಿಪಾಯಿಗಳಾಗಿ ಈ ದೇಶದಲ್ಲಿ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಒಂದೇನಂತಂದರೆ, ಈ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಮಾಡಿದ್ದಕ್ಕೆ ಅವರನ್ನು ಮಾತುಗಳನ್ನು ಕೇಳಿಕೊಂಡು ಹೊಸ ಪದ್ಧತಿಗೆ ನಾಂದಿ ಆಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಈಗ 70 ವರ್ಷಗಳ ಕಾಲ, 7 ದಶಕಗಳು, 70ರ ದಶಕದಲ್ಲಿ DSS ಹುಟ್ಟಿದ್ದು. ಇಲ್ಲಿಯವರೆಗೂ ಎಂತೆಂಥ ಹೋರಾಟಗಳನ್ನು ಮಾಡಿದೆ. ದಲಿತರ ಸಮಸ್ಯೆಗಳ ಪರಿಹಾರಕ್ಕಾಗಿ, ಅವರ ಬದುಕನ್ನು ಹಸನು ಮಾಡಲಿಕ್ಕಾಗಿ ದಲಿತ ಸಂಘಟನೆಗಳು ಬಹಳಷ್ಟು ಹೋರಾಟಗಳನ್ನು ಮಾಡಿದೆ. ಇವತ್ತು ನೋಡಿ, ಅವರನ್ನೆಲ್ಲ ದೂರ ಇಟ್ಟು ಬದಿಗಿಟ್ಟು ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಂಥದ್ದು? ಈಗ ಪ್ರಿಯಾಂಕಾ ಖರ್ಗೆ ಅವರಿಗೂ ಬೇಕಾದ ಒಂದು ಆರ್ಗನೈಸೇಷನ್ಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅದು ಇವತ್ತಿಗೆ ಸೃಷ್ಟಿ ಆಗಬಾರ್ದು. ನಾನು ಹೇಳೋದು, ಅವು ಸೃಷ್ಟಿ ಆಗಲಿ, ಬಹುಕಾಲ ಬದುಕಲಿ, ಚೆನ್ನಾಗಿ ಇನ್ನೂ ಆರ್ಗನೈಸ್ ಮಾಡಲಿ. ಬರೀ ಚಿತ್ತಾಪುರಕ್ಕೆ ಸೀಮಿತ ಆಗೋದು ಬೇಡ, ಗುಲ್ಬರ್ಗಾಗೆ ಸೀಮಿತ ಆಗಬೇಡಿ, ಇಡೀ ರಾಜ್ಯಕ್ಕೆ ಸೀಮಿತ ಆಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ದಲಿತರನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಅವಶ್ಯಕತೆ ಇವತ್ತಿದೆ. ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರೂ ಗೌರವ ಕೊಡಬೇಕು. ನ್ಯಾಯಾಲಯದ ತೀರ್ಪನ್ನು ವಿರೋಧಿಸ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನವನ್ನು ಅಂಬೇಡ್ಕರ್ ಸಾಹೇಬರನ್ನು ವಿರೋಧಿಸಿದಂತೆ ಅನ್ನೋದೇ ನನ್ನ ವಾದ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.